ನಾನು ಹೇಳಿದ್ರೆ ಇವರು ಭಾಳ ನನಗಿಂತ ಮೊದಲು ಗೆಳತನ ಇವ್ರದ್ದು. ಇಬ್ಬರು ಕೂಡಿ ಹಾಡಿ ನಾಗಠಾಣ ಕನ್ನೂರ ಎಲ್ಲ ಕಡೆ MB ಪಾಟೀಲ BLD ಸಂಸ್ಥೆ ಕುಟುಂಬ ರಾಜಕಾರಣ ಎಲ್ಲ ಮಾತಾಡಿ ಹಾಡಿ ಹೊಗಳಿ ಎಲ್ಲ ಮಾಡಿದಾರ. ಅದೆಲ್ಲನೂ ಆಗಿದಾವೆ. ಹಿಂದೆ ಒಂದು ಕಾಲಕ್ಕೆ ಯಾರ್ಯಾರು ಯಾವ ಪಕ್ಷನಾಗ ನಾವು ಈಗ ಅವರು ಒಂದೇ ಪಕ್ಷನಾಗದೇವಿ. ಇಬ್ಬರು ಕೂಡಿ ಇವತ್ತೊಂದು ಸ್ವಲ್ಪ ಪಕ್ಷ ಕಟ್ಟಬೇಕು, ಇವತ್ತು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು, ಆ ದಿಶೆಯಲ್ಲಿ ನನ್ನ ಗಮನ ಇರ್ತದೆ. ಇಷ್ಟಕ್ಕೆ ನಾನು ಮಾತುಕೊಂಡು ಹೇಳಿ ಮುಗಿಸ್ತೇನೆ. ಅದು ಆ ರಾಜೀನಾಮೆಗಳ ಬಗ್ಗೆ ನೀವು ಸ್ಪೀಕರ್ ಅವ್ರು ಕೇಳಿ ಮತ್ತು ಅವ್ರಿಗೆ ಕೇಳಿ. ರೈಟ್, ರಾಜೀನಾಮೆ ಕೊಟ್ಟವ್ರು ಕೇಳಿ, ಸ್ಪೀಕರ್ ಅವ್ರು ಕೇಳಿ. ಆಮೇಲೆ ಅವತ್ತು ನಾನು ಮುಸ್ಲಿಮ್ ಸಮುದಾಯಕ್ಕೆ ನಾನು ಪ್ರೊಟೆಸ್ಟಿಗೆ ನಾನು ಹೋಗಿರಲಿಲ್ಲ. ಹಿಂದಿನ ದಿವಸ ಎಲ್ಲ ಮುಸ್ಲಿಂ ಬಾಂಧವ್ರ ಕಡೆ ಬಂದು ಭೇಟಿಯಾಗಿ ಅವ್ರು ಹೇಳಿದ್ದೀನಿ. ಅವ್ರು ತಿಳಿಸಿ ಹೇಳಿ ನಾನು ನಾಳೆ ಇರಬೇಕಾಗ್ತದೆ, ಅಲ್ಲಿ ಸುರ್ಜಾವಾಲ್ ಅವರು AIC ಜನರಲ್ ಸೆಕ್ರೆಟರಿ ಬರ್ತಿದ್ದಾರೆ, CM ಅವ್ರು ಬರ್ತಾರೆ, ನಾನು ಅಲ್ಲಿ ಇರ್ತೀನಿ ಅಂತ ಹೇಳಿ ಹೋಗಿದ್ದೀನಿ. ಅಷ್ಟೇ ಅಲ್ಲ, ನಮ್ಮ ಸಹೋದರ ಸುನೀಲ್ ಪಾಟೀಲ್ MLC ಅವ್ರನ್ನ ಫಂಕ್ಷನ್ಗೆ ಅವ್ರನ್ನ ಅಟೆಂಡ್ ಮಾಡೋಕ್ಕೆ ಹಚ್ಚಿದ್ದೀನಿ. ನನ್ನ ಸಹೋದರ ಕಾಂಗ್ರೆಸ್ನಾಗೆ ಅದಾನ. ಬೇರೆಯವ್ರ ಥರ ನನ್ನ ಒಬ್ಬ ಸಹೋದರ ಒಂದು ಪಕ್ಷ, ಇನ್ನೊಬ್ಬ ಸಹೋದರ ಒಂದು ಪಕ್ಷ, ಕುಟುಂಬದವ್ರು ಬೇರೆ ಬೇರೆ ಪಕ್ಷ, 4 ಮಂದಿ ಈ ಕಡೆ 4 ಮಂದಿ ಆ ಕಡೆ. ನಮ್ಮ ಮನೇಲಿಲ್ಲ. ನಮ್ಮ ಮನೇಲಿ ಇರೋದೇ ಇಬ್ಬರೇ. ನಮ್ಮ ಬ್ರದರ್ ಒಂದು ಪಾರ್ಟಿ, ನಾನು ಒಂದು ಪಾರ್ಟಿ ಅಂತಿಲ್ಲ. ಅವನು ಕಾಂಗ್ರೆಸ್ನಲ್ಲಿದ್ದಾನೆ MLC, ನಾನು ಕಾಂಗ್ರೆಸ್ನಿಂದ ಶಾಸಕನಾಗಿದ್ದೀನಿ, ಸಚಿವನಾಗಿದ್ದೀನಿ. ಅವ್ರಿಗೆ ಕಳಿಸಿದ್ದೀನಿ. ನಾನು ಇಟ್ಟನ್ನು ಬಿಟ್ಟು ಇದನ್ನು ಮಾತಾಡುವಂಥದ್ದು, ಇದು ನಾನು ಇದನ್ನು ಮಾತಾಡುವಂಥ ಪ್ರಶ್ನೆನೇ ಬರ್ತಿರಲಿಲ್ಲ. ಇದನ್ನು ಅನವಶ್ಯಕವಾಗಿ ನನಗೆ ಹೇಳಿ ತಂದಿದ್ದಾರೆ. ನನಗೆ ಹೇಳಿ ತಂದು ಸಹ ಅವ್ರ ಉದ್ದೇಶ ಏನಿತ್ತು, ಇದು ಒಳ್ಳೆಯ ಉದ್ದೇಶ ಅಂತೂ ಅಲ್ಲ ನನಗನ್ನಿಸ್ತದೆ. ನಾನೇನು ಅವ್ರಿಗೆ ಹೇಳಿದ್ನ ನಾನು ಭಾಗಿಯಾಗ್ತೀನಿ ಇಲ್ಲ ಅಂತ ಅಥವಾ ಹೇಳಬೇಕಾಗಿದೆ ಅವ್ರಿಗೆ. ಆ ಮುಸ್ಲಿಂ ಸಮುದಾಯವ್ರನ್ನ ಕಡೆ ಬಂದಿದ್ದರು, ನನಗೆ ಆಹ್ವಾನವನ್ನು ಕೂಡ ಮಾಡಿದರು. ಹಿಂದಿನ ದಿವಸ ಕೂಡ ಬಂದಿದ್ರು. ನೋಡಪ್ಪ, ಹಿಂಗೆಲ್ಲ ಕ್ಲಾಶ್ ಆಗಿದ್ದಾವೆ ಎರಡೂ ಕೂಡ. ಮೊದಲು ಇರಲಿಲ್ಲ, ಇದು ಹಿಂದಾಡೆ ಕ್ಲಾಶ್ ಆಯಿತು. ಪಾಪ ಮುಸ್ಲಿಂ ಸಮುದಾಯವರು ಮೊದಲು ಮಾಡಿದರು. ಇದಾಗಿನೂ ಕೂಡ ನಾನು ಅಲ್ಲಿ ಅಟೆಂಡ್ ಆಗ್ತೀನಿ. ನಮ್ಮ ಬ್ರದರ್ ಸುನೀಲ್ ಅವರು MLC ಅವರು ಅಟೆಂಡ್ ಆಗ್ತಾರೆ. ಅವ್ರು ವೇದಿಕೆ ಮೇಲೆ ಇದ್ದರು. ಆ ವೇದಿಕೆ ಮೇಲೆ ಇದ್ದವ್ರಿಗೆ ಎಲ್ಲರಿಗೂ ಯತ್ನಾಳವ್ರು ಬೈದಿದ್ದಾರೆ. ಆ ವೇದಿಕೆ ಮೇಲೆ ಇದ್ದವ್ರು ಎಲ್ಲರಿಗೂ ಏನೋ ಕೆಟ್ಟ ಶಬ್ದ ಬಳಸಿದ್ದಾರೆ. ಅರ ನನ್ನ ಸಹೋದರನೂ ಬಂದಲ್ಲ, ಬಂದರೆ ಇಲ್ಲೋ ಅದರಲ್ಲಿ ವೇದಿಕೆ ಮೇಲೆ ಇದ್ದವರೆಲ್ಲರೂ ಏನೋ ಕೆಟ್ಟ ಶಬ್ದ ಉಪಯೋಗಿಸಿದ್ದಾರೆ. ಬಿಡಿ, ನಾನು ಇಷ್ಟಕ್ಕೆ ಸಮಾಪ್ತಿ ಮಾಡ್ತೀನಿ. ಇದನ್ನು ನಾನು ಬೆಳೆಸೋಕ್ಕೆ ಹೋಗೋದಲ್ಲ. ಆದರೆ ಇದು ಪ್ರಾರಂಭ ಶಿವಾನಂದ ಪಾಟೀಲ್ ನೀವು ಮಾಡಿದಿರಿ. ಇಂಥದ್ದು ಮಾಡೋಕ್ಕೆ ಹೋಗಬೇಡಿ. ಒಂದೇ ಪಕ್ಷದಲ್ಲಿ ನಾವು ಇದ್ದೀವಿ, ನೀವಿದ್ದೀವಿ. ಪಕ್ಷ ಸಂಘಟನೆ ಮಾಡೋಣ, ಪಕ್ಷದ ಅಭಿವೃದ್ಧಿ ಮಾಡೋಣ. ಒಟ್ಟಾರೆ ಬೇಕಾದ್ರೆ ನಾವು ಇಬ್ಬರು ಕೂಡಿನೇ ಒಂದು ದಿವಸ ಯತ್ನಾಳ್ ಅವರಿಗೆ ತಕ್ಕ ಪಾಠ ಕಲಿಸುವಂಥ ಕೆಲಸ ಮಾಡೋಣ. ಅದನ್ನು ಬಿಟ್ಕೊಂಡು ಇದನ್ನು ನನ್ನನ್ನು ಡ್ರ್ಯಾಗ್ ಮಾಡ್ತಾರಂಥದ್ದು ಇದು ಅವಶ್ಯಕತೆ ಇಲ್ಲ. ಮತ್ತು ಕಾಲಕ್ಕೂ ಏನೇನಾಗಿದ್ದಾವೆ ಎಲ್ಲನೂ ಕೂಡ ಎಲ್ಲರಿಗೂ ಕೂಡ ಗೊತ್ತಿದೆ. ನಾನು ಕೆದಕೋಕ್ಕೆ ಬಯಸಾಗಿಲ್ಲ. ಹಳೇದಾದ ಮುಗಿದೋಗಿದ್ದ ಕತೆ. ನೀವೊಂದು ಪಕ್ಷದಾಗಿದ್ದೀರಿ, ನಾವೊಂದು ಪಕ್ಷದಾಗಿದ್ದೀರಿ. ಈಗ ನಾವಿಬ್ಬರು ಒಂದೇ ಪಕ್ಷದಾಗಿದ್ದೀವಿ. ಸ್ವಾಭಾವಿಕವಾಗಿ ನಾನು ನಿನ್ನೆ ಅದನ್ನೇ ಹೇಳಿದ್ದೆ. ನಾನು ರಾಜೀನಾಮೆ ಕೊಡೋಕ್ಕಿಂತ ಮುಂಚೆನೇ ನಾನು ಬಿಜಾಪುರದಲ್ಲಿ ಪ್ರೆಸ್ನ ನನಗೆ ಗೊತ್ತಿರಲಿಲ್ಲ ರಾಜೀನಾಮೆ ಕೊಡೋಕ್ಕೆ ಹೋಗಿದ್ದಾರೆ ಅಂತೇಳಿ. ನಾನು ಅಲ್ಲೇ ಬಿಜಾಪುರದಲ್ಲಿ ಪ್ರೆಸ್ನವ್ರು ಬಂದಿದ್ರು ನನ್ನ ಹತ್ರ. ನಾನು ಕರೆದ್ರೆ ಎಲ್ಲರೂ ಬಂದಿದ್ದರು. ಅವಾಗ ಹೇಳಿದ್ದೀನಿ ಅವತ್ತು ದಿವಸ ನಾನು, ಇದು ಬಸವ ನಾಡು, ಬಸವ ಜನ್ಮಕ್ಕೆ ಕೊಟ್ಟಂಥ ಸ್ಥಳ, ಇಲ್ಲಿ ಇಂಥ ಅಸಹ್ಯ ಕೆಲಸಗಳಾಗಬಾರ್ದು. ಮೊಹಮ್ಮದ್ ಪೈಗಂಬರ್ ಅವ್ರು ಬರೆದಿದ್ದು ನಾನು. ಆಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಬೈದಾಗ ಫಸ್ಟ್ ಟೀಕೆ ಮಾಡಿದವು ನಾನೇ. ಮತ್ತು ಅವಾಗ ಯಾಕೆ ಮಾಡಲಿಲ್ಲಪ್ಪ ಇವರು? ಅವಾಗ ಇವರು ಮಾಡಬೇಕಾಗಿತ್ತಲ್ಲ ಟೀಕೆ. ಮೊಹಮ್ಮದ್ ಪೈಗಂಬರ್ಗೆ ಬೈದಾಗಿದ್ದು ಆಗಿದ್ದು ಇಶ್ಯೂ 15 ದಿವಸ ಹಿಂದೆ. ಅವಾಗ ನಾನು ಟೀಕೆ ಮಾಡಿದ್ದೆ. ಮೊಹಮ್ಮದ್ ಪೈಗಂಬರ್ ಯತ್ನಾಳ್ ಬಂದಿತ್ತು, ನಾನು ತಪ್ಪು ಅಂತ ಹೇಳಿ ಅನ್ಸ್ಕೊಬಿಟ್ಟಿದ್ದೆ. ಇವ್ರು ಯಾಕೆ ಬೈಲಿಲ್ಲಪ್ಪ ಅವಾಗ? ಈಗ ಇಲ್ಲಿ ಇದರಲ್ಲಿ ಭಾಗವಹಿಸಿದ್ದಾರೆ, ಭಾಗವಹಿಸಿದ್ದು ಕರೆಕ್ಟ್. ಅದು ಅದರಿಂದ ನನ್ನ ಯಾಕೆ ತರ್ತಿದ್ದಾರೆ ಈಗ ಮಾತಾಡ್ತಾ ಇದ್ದೀರಿ? ಇದು ಹೀಗೆ ಆದರೆ ಸರಿ ಆಗೋದಿಲ್ಲ. ನಾನು ಅದನ್ನು ಪಕ್ಷದ ವರಿಷ್ಠರಿಗೂ ತಲುಪಿಸ್ತೇನೆ. ಆದರೆ ಇಷ್ಟೇ, ಇದು ನಾವು ಒಂದೇ ಪಕ್ಷದಲ್ಲಿದ್ದೀವಿ. ಬೇರೆ ಪಕ್ಷದಾಗ ಬೇಕಾದಷ್ಟು ಆಗಿದಾವೆ. ನೀವು ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, BLD ಸಂಸ್ಥೆ ಬಗ್ಗೆ, ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡಿದ್ದೀರಿ. ಈಗ ಯಾರ್ಯಾರು ಕುಟುಂಬದವ್ರು, ಯಾರ್ಯಾರು ಎಲ್ಲೆಲ್ಲಿ ಯಾವ ಸಂಸ್ಥೆದಾಗ ಎಷ್ಟು ಜನ ಇದ್ದಾರೆ, ಯಾರ್ಯಾರು ರಾಜಕೀಯದಾಗಿದ್ದಾರೆ, ಅದೆಲ್ಲನೂ ಕೂಡ ಎಲ್ಲ ಜಗತ್ತಿಗೆ ಗೊತ್ತಿದೆ. ಈಗ ಅದನ್ನು ಮುಚ್ಚಿ ಹೋಗೋದಿಲ್ಲ.